ಹಾಯ್, ಹಲೋ ಅಂಡ್ ನಮಸ್ತೆ. ಹಣ ಮತ್ತು ಬ್ಯಾಂಕಿಂಗ್ ವ್ಯವಸ್ಥೆಯ 3ನೇ ವಿಡಿಯೋಗೆ ಸ್ವಾಗತ. ಇವತ್ತಿನ ದಿನ ನಾವು ಭಾರತೀಯ ಕೇಂದ್ರ ಬ್ಯಾಂಕ್, ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ಈಸಿ ಕಾನ್ಸೆಪ್ಟ್ ಅನ್ನು ನಾವು ಡಿಸ್ಕಷನ್ ಮಾಡೋಣ ಅಂತ. ಸೊ ಭಾರತೀಯ ಕೇಂದ್ರ ಬ್ಯಾಂಕು ಅಥವಾ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಿ ಇದನ್ನ ಕರೀತಾರೆ. ಸೊ ಇದನ್ನ RBI ಅಂತನೂ ಕೂಡ ಕರೀತಾರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ನಿಮಗೆ ರಿಸರ್ವ್ ಬ್ಯಾಂಕಿನ ಬಗ್ಗೆ ಬಹಳ ಸಲ ಪ್ರಶ್ನೆ ಬರ್ತದೆ, ಎನ್ಯುವಲ್ ಎಕ್ಸಾಮ್ ನಿಮಗೆ ಪ್ರಶ್ನೆ ಬರ್ತದೆ ರಿಸರ್ವ್ ಬ್ಯಾಂಕಿನ ಬಗ್ಗೆ. ಸಂಪೂರ್ಣವಾಗಿ ರಿಸರ್ವ್ ಬ್ಯಾಂಕ್ ಅನ್ನ ಈ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಸೊ ನೆಕ್ಸ್ಟ್, ಫಸ್ಟ್ ಆಫ್ ಆಲ್ ಇದು PUC ಸಲುವಾಗಿ ಮಾಡಿದಂತ ವಿಡಿಯೋ ಇಲ್ಲಿ. ಸೊ ನಾನು CET ಪರ್ಪಸ್ ಕೂಡ ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿನಿ. ಇನ್ನೊಂದು ವಿಡಿಯೋ ನಾನು ರಿಸರ್ವ್ ಬ್ಯಾಂಕಿನ ಬಗ್ಗೆ ಮಾಡೀನಿ. ಸೊ ಅದು PUC ವಿದ್ಯಾರ್ಥಿಗಳಿಗೆ ಹೆವಿ ಆಗ್ತದ, ಹಾಗಾಗಿ ಇಲ್ಲಿ PUC ವಿದ್ಯಾರ್ಥಿಗಳಿಗೆ ಎಷ್ಟು ಬೇಕು ಅಷ್ಟನ್ನ ಮಾತ್ರ ಡಿಸ್ಕಷನ್ ಮಾಡೋಣ. ಸೊ ನೀವು ಫರ್ದರ್ ನೀವು ನೋಡಬೇಕನ್ಸಿದ್ರೆ ಅದೊಂದು ವಿಡಿಯೋನ ಕೂಡ ನೀವು ನೋಡಬಹುದು, ಯಾವುದು ಭಾರತೀಯ ರಿಸರ್ವ್ ಬ್ಯಾಂಕಿನ ಬಗ್ಗೆ. ಸೊ ಓಕೆ, ಸೊ ಸ್ಟಾರ್ಟ್ ಮಾಡೋಣ ಅಂತ. ಭಾರತೀಯ ಕೇಂದ್ರ ಬ್ಯಾಂಕು, ಇದನ್ನ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಿ ಕೂಡ ಕರೀತಾರೆ, ಅಥವಾ ಇದನ್ನ RBI ಅಂತ ಕೂಡ ಕರೀತಾರೆ. ಸೊ ಇದು ಪ್ರಾರಂಭ ಯಾವಾಗ ಆಗ್ತದೆ ಅಂದ್ರೆ 1935ರಲ್ಲಿ ಇದು ಪ್ರಾರಂಭ ಆಗ್ತದೆ. ಪ್ರಾರಂಭವಾಗುವಾಗ ಇದು ಯಾರ ಬ್ಯಾಂಕ್ ಆಗಿ ಪ್ರಾರಂಭ ಆಗ್ತಂದ್ರ ಷೇರುದಾರರ ಬ್ಯಾಂಕ್ ಆಗಿ ಪ್ರಾರಂಭವಾಗ್ತದ. ಷೇರುದಾರರು ಏನ್ ಮಾಡ್ತಾರ ಅಂದ್ರೆ 4-5 ಜನ ಅಥವಾ ಹಲವಾರು ಜನ ಷೇರುದಾರರು ಅವರು ಕೂಡಿಕೊಂಡು ಒಂದು ಬ್ಯಾಂಕ್ ಅನ್ನ ಪ್ರಾರಂಭ ಮಾಡಿರ್ತಾರ. ಯಾವಾಗ ಅಂತ ಹೇಳಿ ಅಂದಾಗ 1935ರಲ್ಲಿ ನಮಗ ಸ್ವತಂತ್ರ ಬರ್ತದ. 1947ರಲ್ಲಿ ನಮಗೆ ಸ್ವತಂತ್ರ ಬರ್ತದ. ಸ್ವತಂತ್ರ ಬಂದ ನಂತರ ಪ್ರತಿಯೊಂದು ದೇಶಕ್ಕೆ ಒಂದೊಂದು ಕೇಂದ್ರ ಬ್ಯಾಂಕ್ ಇರ್ತಾವ. ಹಾಗಾಗಿ ನಮ್ಮ ದೇಶದ ಹಣಕಾಸು ವ್ಯವಸ್ಥೆಯನ್ನ ನೋಡಿಕೊಂಡು ಹೋಗಲು ನಮಗೂ ಕೂಡ ಒಂದು ಕೇಂದ್ರ ಬ್ಯಾಂಕಿನ ಅವಶ್ಯಕತೆ ಉಂಟಾಗುತ್ತದೆ. ಅಂತಹ ಸಮಯದಲ್ಲಿ ಭಾರತ ಸರ್ಕಾರ ಆಲ್ರೆಡಿ ಇರುವಂತಹ ಒಂದು ಬ್ಯಾಂಕ್ ಅನ್ನ ರಾಷ್ಟ್ರೀಕರಣ ಮಾಡಿಕೊಳ್ಳುತ್ತದೆ. ರಾಷ್ಟ್ರೀಕರಣ ಎಂದರೆ ಈ ಪಾಯಿಂಟ್ ನಿಮಗೆ ಅರ್ಥ ಆಗಬೇಕು. ಖಾಸಗಿ ವಲಯದ ಬ್ಯಾಂಕ್ ಅನ್ನು ಸರ್ಕಾರಿ ಬ್ಯಾಂಕ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆಗೆ, ಅಂದ್ರ ಪ್ರೈವೇಟ್ನವ್ರು ಎಲ್ಲರೂ ಕೂಡ್ಕೊಂಡು ಏನ್ ಮಾಡಿರ್ತಾರೆ ಅಂದ್ರೆ ಬ್ಯಾಂಕ್ ಕಟ್ಟಿರ್ತಾರೆ, ಅದನ್ನ ಏನ್ ಮಾಡಿಬಿಡೋದಂದ್ರ ಸರ್ಕಾರಿ ಬ್ಯಾಂಕ್ ಅಂತೇಳಿ ಕನ್ವರ್ಟ್ ಮಾಡ್ಕೊಂಡ್ಬಿಡೋದು. ಇದನ್ನ ರಾಷ್ಟ್ರೀಕರಣ ಅಂತೇಳಿ ಕರೀತಾರ. ಇದನ್ನ 1947ರಲ್ಲಿ ರಾಷ್ಟ್ರೀಕರಣ ಮಾಡ್ಕೊಂಡು ಏನ್ ಮಾಡ್ತಾರ ಅಂದ್ರ ಇದನ್ನ ಭಾರತೀಯ ಕೇಂದ್ರ ಬ್ಯಾಂಕು ಅಂತೇಳಿ ಪ್ರಾರಂಭ ಮಾಡ್ತಾರ. ಫಾರ್ ಎಕ್ಸಾಂಪಲ್, ಭಾರತೀಯ ಕೇಂದ್ರ ಬ್ಯಾಂಕ್ ಹೆಂಗ್ ವರ್ಕ್ ಆಗ್ತಂದ್ರ, ಒಂದು ಕ್ಲಾಸ್ ರೂಮ್ ನ 100 ಹುಡುಗರು ಅದಾವ ತಂದ್ಕೊಡ್ರಿ, ಹೌದಾ? ಸೊ 100 ಹುಡುಗರಿಗೆ ಒಬ್ಬ CR ಇರ್ತಾನ, ಇರ್ತಾನ. ಅದೇ ರೀತಿ ಈ 100 ಬ್ಯಾಂಕ್ಗಳಿಗೆ ಒಬ್ಬ ಹೆಡ್ ಇರ್ತಾನ. ಯಾರು ಅಂತ ಹೇಳಿ ಅಂದಾಗ RBI. ಸೊ ಇದನ್ನ ನಾವೇನ ಮಾಡಬಹುದು ಅಂದ್ರ ಈ ರೀತಿಯಾಗಿ ಕೂಡ ತಿಳ್ಕೊಬಹುದು. ಎಲ್ಲಾ ಬ್ಯಾಂಕುಗಳಿಗೆ ಕಾಯ್ದೆ ಕಾನೂನುಗಳನ್ನ ರೂಪಿಸುವಂತ ಬ್ಯಾಂಕ್ ಆಗಿರ್ತದ ಅಂತ ಹೇಳಿ ನಾವು ನೋಡ್ತೀವಿ. ಓಕೆ, ರಿಸರ್ವ್ ಬ್ಯಾಂಕಿನ ವೆಬ್ಸೈಟ್ ಇಲ್ಲಿ ನಾನು ಸುಮ್ಮನೆ ನಿಮಗೆ ಇರಲಿ ನಾಲೆಜ್ ಅಂತ ಹೇಳಿ ಹಾಕಿದ್ದೀನಿ. ನೀವು ವೆಬ್ಸೈಟ್ಗೆ ಹೋಗಿ ಕೂಡ ನೀವು ಏನ್ ಮಾಡಬಹುದು ಅಂದ್ರ ರಿಸರ್ವ್ ಬ್ಯಾಂಕಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೂಡ ನೀವು ಪಡಿಬಹುದು ಅಂತ ಹೇಳಿ ಹೇಳ್ತಾ ನಾವು ಮುಂದೆ ಹೋಗೋಣ. ಸೊ ಪ್ರತಿಯೊಂದು ದೇಶವು ಒಂದು ಬ್ಯಾಂಕ್ ಅನ್ನು ಹೊಂದಿರುತ್ತದೆ, ಪ್ರತಿಯೊಂದು ದೇಶವು ಒಂದು ಕೇಂದ್ರ ಬ್ಯಾಂಕ್ ಅನ್ನು ಹೊಂದಿರುತ್ತದೆ. ಇಡೀ ಆರ್ಥಿಕ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ, ಅಂದ್ರೆ ನಮ್ಮ ದೇಶದ ಸಂಪೂರ್ಣ ಆರ್ಥಿಕ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಹಣಕಾಸಿನ ಎಲ್ಲಾ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತ ಒಂದು ಉನ್ನತವಾದಂತಹ ಸಂಸ್ಥೆ ಆಗಿರ್ತದೆ. ಯಾವ್ದಾಗಿರ್ತದೆ ಅಂದ್ರ ಕೇಂದ್ರ ಬ್ಯಾಂಕು ಆಗಿರ್ತದೆ. ಅದಕ್ಕಾಗಿ ಭಾರತ ದೇಶದಲ್ಲಿ ಹಣಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ನಿರ್ಧಾರಗಳನ್ನು, ಅದರ್ ಇಟ್ ಈಸ್ ಡಿಮಾನಿಟೈಸೇಷನ್, ಹೌದಾ, ಇದು ಹಣದ ಅನಾನೀಕರಣ ಆಗಿರ್ಬೋದು ಅಥವಾ ಹಣವನ್ನ ಪ್ರಿಂಟ್ ಮಾಡುವಂತದ್ದಾಗಿರ್ಬೋದು, ಹೌದಾ, ಇದೆಲ್ಲಾ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಅಧಿಕಾರ ಕೇಂದ್ರ ಬ್ಯಾಂಕಿಗೆ ಇರುತ್ತದೆ. ನಮ್ಮ ಕೇಂದ್ರ ಬ್ಯಾಂಕು ಯಾವಾಗ ಸ್ಥಾಪನೆ ಆಯ್ತು ಅಂದ್ರೆ 1935 ಏಪ್ರಿಲ್ 1 ಯಾವ ಬ್ಯಾಂಕ್ ಆಗಿ ಸ್ಥಾಪನೆ ಆಯ್ತು? ಖಾಸಗಿ ಷೇರುದಾರರ ಬ್ಯಾಂಕ್ ಆಗಿ ಪ್ರಾರಂಭವಾಯಿತು. ಸ್ವತಂತ್ರ ನಂತರ ನಮಗೆ ಒಂದು ಕೇಂದ್ರ ಬ್ಯಾಂಕಿನ ಅವಶ್ಯಕತೆ ಉಂಟಾಗಿರುವುದರಿಂದ 1949 ಜನವರಿ 1ರಂದು ಇದನ್ನ ನಾವೇನ್ ಮಾಡ್ತೀವಿ ಅಂದ್ರ ರಾಷ್ಟ್ರೀಕರಣವನ್ನ ಮಾಡಿ ಭಾರತೀಯ ಕೇಂದ್ರ ಬ್ಯಾಂಕ್ ಅನ್ನಾಗಿ ನಾವು ಮಾಡ್ತೀವಿ. ನಾನು ಆಗ್ಲೇ ಹೇಳಿದ್ದೀನಿ ನಿಮಗೆ CET ಪರ್ಪಸ್. ಸೊ CET ಪರ್ಪಸ್ ಬೇಕಂದ್ರ ನಾನು ನಿಮಗೆ ಕೆಳಗೆ ಲಿಂಕ್ ಕೊಟ್ಟಿರ್ತೀನಿ, ಆ ವಿಡಿಯೋವನ್ನ ನೋಡ್ರಿ. ಓಕೆ, ನೆಕ್ಸ್ಟ್, ರಿಸರ್ವ್ ಬ್ಯಾಂಕಿನ ಕಾರ್ಯಗಳು. ರಿಸರ್ವ್ ಬ್ಯಾಂಕಿನ ಕಾರ್ಯಗಳಲ್ಲಿ 1ನೇ ಕಾರ್ಯ ನೋಟು ಮುದ್ರಣ ಮತ್ತು ಚಲಾವಣೆ. RBI, ಹೌದಾ, ಕೇಂದ್ರ ಬ್ಯಾಂಕು RBI ಏನ್ ಮಾಡ್ತಂದ್ರ ₹1 ನಾಣ್ಯವನ್ನು ಹೊರತುಪಡಿಸಿ, ಹೌದಾ, ₹1 ಹೊರತುಪಡಿಸಿ ಉಳಿದ ಎಲ್ಲಾ ನೋಟು ಮತ್ತು ನಾಣ್ಯಗಳನ್ನ ಮುದ್ರಿಸಿ ಚಲಾವಣೆಗೆ ತರುವಂತಹ ಅಧಿಕಾರ RBI ಹೊಂದಿದೆ. ಆದ್ದರಿಂದ ಇದನ್ನ ನೋಟು ಮುದ್ರಣ ಮಾಡುವ ಪರಮ ಅಧಿಕಾರವನ್ನು ಹೊಂದಿದೆ ಅಂತೇಳಿ ನೋಡಬಹುದು. ₹1 ನಾಣ್ಯವನ್ನು ಹೊರತುಪಡಿಸಿ 10 ಆಗಿರ್ಬೋದು, 20, 50, 100, 200 ಮತ್ತು 500, 2000 ಇಲ್ಲಿ ಸದ್ದ, ಹೌದಾ, ₹500 ನೋಟು ಮತ್ತು ನಾಣ್ಯಗಳನ್ನು ಮುದ್ರಿಸಿ
ಚಲಾವಣೆಗೆ ತರುವಂತಹ ಅಧಿಕಾರ ಭಾರತೀಯ ಕೇಂದ್ರ ಬ್ಯಾಂಕು ಹೊಂದಿದೆ. ಹಂಗಂದ್ರೆ ₹1 ಯಾರು ಮುದ್ರಣ ಮಾಡ್ತಾರ ಅಂತೇಳಿ ಅಂದಾಗ ₹1 ಕೇಂದ್ರ ಹಣಕಾಸು ಇಲಾಖೆ ಏನ್ ಮಾಡ್ತಂದ್ರ ಮುದ್ರಿಸ್ತದ. ₹1 ನಾಣ್ಯವನ್ನ ಕೇಂದ್ರ ಹಣಕಾಸು ಇಲಾಖೆ, ಉಳಿದ ಎಲ್ಲಾ ನೋಟು ಮತ್ತು ನಾಣ್ಯಗಳನ್ನ ಏನ್ ಮಾಡ್ತಂದ್ರ ಭಾರತೀಯ ರಿಸರ್ವ್ ಬ್ಯಾಂಕು ಮುದ್ರಣ ಮಾಡಿ ಚಲಾವಣೆಗೆ ತರ್ತದ. ಸೊ ನೋಟು ಮುದ್ರಣ ಕೇಂದ್ರಗಳು ಎಲ್ಲಿದಾವಂದ್ರ ನಾಸಿಕ್, ದೇವಾಸ್, ನೆಕ್ಸ್ಟ್ ಮೈಸೂರು, ನೆಕ್ಸ್ಟ್ ಸಾಲ್ಬನಿ. ನಾಣ್ಯ ಮುದ್ರಣ ಕೇಂದ್ರಗಳು ಹೈದರಾಬಾದ್ ಮತ್ತು ನೋಯ್ಡಾ. ನೆಕ್ಸ್ಟ್ ನೋಟು ಮುದ್ರಣಕ್ಕೆ ಬೇಕಾಗುವಂತಹ ಕಾಗದ ಕಾರ್ಖಾನೆ ಮಧ್ಯಪ್ರದೇಶದ ಹೌಸಿಂಗಾಬಾದ್ ಎನ್ನುವಂತಲ್ಲಿ ನೋಟು ಮುದ್ರಣಕ್ಕೆ ಬೇಕಾಗುವಂತಹ ಕಾಗದ ಕಾರ್ಖಾನೆಯನ್ನ ಕೂಡ ಪ್ರಾರಂಭ ಮಾಡಿದ್ದಾರೆ. ಸೊ ಕರ್ನಾಟಕದ ಯಾವುದರಲ್ಲಿ ಅದ ಅಂತ ಹೇಳಿದಾಗ ನೋಟು ಮುದ್ರಣ ಮೈಸೂರಿನಲ್ಲಿ ಅದ. ನಾಸಿಕ್ 1ನೇ ಪಾಯಿಂಟ್, 2ನೇದಲ್ಲಿ ಎಲ್ಲಿ ಅಂದ್ರೆ ದೇವಾಸ್, 3ನೇದು ಮೈಸೂರ್, 4ನೇದು ಸಾಲ್ಬನಿ ಎನ್ನುವಂತಲ್ಲಿ 4 ಕಡೆ ಏನ್ ಮಾಡ್ತಾರೆ ಅಂದ್ರೆ ನೋಟು ಮುದ್ರಣ ಮಾಡ್ತಾರೆ. ನಾಣ್ಯ ಮುದ್ರಣವನ್ನ ಹೈದರಾಬಾದ್ ಮತ್ತು ನೋಯ್ಡಾಗಳಲ್ಲಿ ಮಾಡ್ತಾರೆ. ಆ ನೋಟುಗಳಲ್ಲಿ ಬೇಕಾಗುವಂತ A4 ಪೇಪರ್ ಅಲ್ಲ, ಡಿಫರೆಂಟ್ ಪೇಪರ್ ಇರ್ತದ, ಅದನ್ನ ಎಲ್ಲಿ ಮಾಡ್ತಾರ ಅಂದ್ರ ಹೌಸಿಂಗಾಬಾದ್ ನಲ್ಲಿ ಮಾಡ್ತಾರೆ. ನೀವು ಇವು ಯಾವ್ದನ್ನ ಎಕ್ಸಾಮ್ ಬರೆಯುವಂತ ಅವಶ್ಯಕತೆ ಇಲ್ಲ. ನೋಟು ಮುದ್ರಣ ಮತ್ತು ಚಲಾವಣೆ ಅಂತ ಹೇಳಿದಾಗ ₹1 ನಾಣ್ಯವನ್ನು ಹೊರತುಪಡಿಸಿ ಉಳಿದೆಲ್ಲಾ ನೋಟು ಮತ್ತು ನಾಣ್ಯಗಳನ್ನ ಮುದ್ರಿಸಿ ಚಲಾವಣೆಗೆ ತರುವಂತ ಅಧಿಕಾರ ಭಾರತೀಯ ರಿಸರ್ವ್ ಬ್ಯಾಂಕು ಹೊಂದಿದೆ. ₹1 ನಾಣ್ಯವನ್ನ ಕೇಂದ್ರ ಹಣಕಾಸು ಇಲಾಖೆ ಮುದ್ರಿಸಿ ಚಲಾವಣೆಗೆ ತರುತ್ತದೆ ಅಂತೇಳಿ ಬರೆದು ನಾವು 2ನೇ ಪಾಯಿಂಟ್ಗೆ ಹೋಗ್ಬೇಕು. ಸೊ ಸಾಲ ನಿಯಂತ್ರಣ. ವಾಣಿಜ್ಯ ಬ್ಯಾಂಕುಗಳು ಸೃಷ್ಟಿಸುವ ಸಾಲವನ್ನು ನಿಯಂತ್ರಿಸುವ ಕೆಲಸ ನಿರ್ವಹಿಸುತ್ತದೆ. ಸೊ ತನ್ನ ಹಣಕಾಸು ನೀತಿಯ ಸಾಧನಗಳಾದ ಬ್ಯಾಂಕು ದರ, ಹೌದಾ, ರಿಪೋ ದರ, ನೆಕ್ಸ್ಟ್ ಬ್ಯಾಂಕು ದರ, ನಗದು ಮೀಸಲು ಅನುಪಾತ, ಶಾಸನಬದ್ಧ ದ್ರವ್ಯತೆ ಅನುಪಾತ, ಈ ಎಲ್ಲಾ ಸಾಧನಗಳನ್ನು ಬಳಸಿಕೊಂಡು ವಾಣಿಜ್ಯ ಬ್ಯಾಂಕು ಅಥವಾ RBI ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವಂತಹ ಸಾಲವನ್ನ ನಿಯಂತ್ರಿಸುವ ಅಧಿಕಾರವನ್ನ ಹೊಂದಿದೆ. ಸೊ ಈ ಹಣಕಾಸು ನೀತಿಯ ಎಲ್ಲಾ ಸಾಧನಗಳ ಬಗ್ಗೆ ನಾವು ಏನ್ ಮಾಡೋಣ ಅಂದ್ರೆ ಸಂಪೂರ್ಣವಾಗಿ ಒಂದು ವಿಡಿಯೋ ಆಗ್ತದ. ಆ ಹಣಕಾಸು ನೀತಿಯ ಸಾಧನಗಳ ಎಲ್ಲವನ್ನ ನಾನು ಏನ್ ಮಾಡ್ತೀನಿ ಅಂದ್ರೆ ಒಂದೇ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಓಕೆ, ಸೊ ಸಾಲವನ್ನ ನಿಯಂತ್ರಣ ಮಾಡಲು RBI ತನ್ನ ಹಣಕಾಸು ನೀತಿಯ ಸಾಧನಗಳನ್ನ ಬಳಸಿ ಸಾಲವನ್ನ ನಿಯಂತ್ರಣ ಮಾಡುತ್ತದೆ ಅಂತೇಳಿ ಬರೆದ್ರೆ ಸಾಕು. ನೆಕ್ಸ್ಟ್ ಸರ್ಕಾರದ ಬ್ಯಾಂಕ್ ಆಗಿ ಕಾರ್ಯ. ಹಂಗಾಗಿ ಸರ್ಕಾರದ ಪರವಾಗಿ ಠೇವಣಿಗಳನ್ನ ನೀಡುವ, ನೆಕ್ಸ್ಟ್ ಸರ್ಕಾರದ ಪರವಾಗಿ ಠೇವಣಿಗಳನ್ನ ಪಡೆಯುವ ಅಧಿಕಾರವನ್ನು RBI ಹೊಂದಿದೆ. ಹಾಗಾಗಿ ಇದನ್ನ ಸರ್ಕಾರದ ಬ್ಯಾಂಕು ಅಂತೇಳಿ ಕರಿತೀವಿ. ಭಾರತೀಯ ಕೇಂದ್ರ ಬ್ಯಾಂಕು ಸರ್ಕಾರದ ಪ್ರತಿನಿಧಿಯಾಗಿ, ಸರ್ಕಾರದ ಸಲಹೆಗಾರನಾಗಿ, ಸರ್ಕಾರದ ಪರವಾಗಿ ಠೇವಣಿಗಳನ್ನು ಪಡೆಯುವ ಮತ್ತು ಪಾವತಿಯನ್ನು ಮಾಡುವ ಅಧಿಕಾರವನ್ನ ಹೊಂದಿರುವುದರಿಂದ ಇದನ್ನು ಸರ್ಕಾರದ ಬ್ಯಾಂಕು ಅಂತೇಳಿ ಕೂಡ ನಾವು ಕರಿತೀವಿ. ನೆಕ್ಸ್ಟ್ ವಿದೇಶಿ ವಿನಿಮಯ ಪಾಲಕ ಅಂದ್ರ ನಮ್ಮ ದೇಶದಲ್ಲಿ ಇದು ರೂಪಾಯಿ, ಹೌದಾ. ರೂಪಾಯಿ ಏನ್ ಮಾಡ್ತದ ಅಂದ್ರ ನಮ್ಮ ದೇಶದಾಗ ಅಷ್ಟೇ ನಡೀತದ. ನಾವು ಬೇರೆ ದೇಶದೊಂದಿಗೆ ವ್ಯಾಪಾರ ಮಾಡ್ಬೇಕಂದ್ರ, ಅದರ್ ಕಂಟ್ರಿಯೊಂದಿಗೆ ವ್ಯಾಪಾರ ಮಾಡ್ಬೇಕಂದ್ರ ಆ ದೇಶದ ಕರೆನ್ಸಿ ಬೇಕು. ಆ ಕರೆನ್ಸಿಯನ್ನ ಸಂರಕ್ಷಿಸುವಂತ ಕೆಲಸವನ್ನ ಯಾರು ಮಾಡ್ತಾರಂದ್ರ ಭಾರತೀಯ ಕೇಂದ್ರ ಬ್ಯಾಂಕು ಮಾಡ್ತದ. ರಿಸರ್ವ್ ಬ್ಯಾಂಕು ದೇಶದ ಕೇಂದ್ರ ಬ್ಯಾಂಕ್ ಆಗಿ ಅಮೂಲ್ಯ ವಿದೇಶಿ ವಿನಿಮಯವನ್ನು ಸಂರಕ್ಷಿಸುತ್ತದೆ ಅಥವಾ ಕಾಪಾಡುತ್ತದೆ. ದೇಶದ ಕೇಂದ್ರ ಬ್ಯಾಂಕ್ ಆಗಿ ರಿಸರ್ವ್ ಬ್ಯಾಂಕು ವಿದೇಶಿ ವಿನಿಮಯವನ್ನು ಸಂಗ್ರಹಿಸುವುದರ ಮೂಲಕ ವಿದೇಶಿ ವ್ಯಾಪಾರಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡುತ್ತದೆ. ಆದ್ದರಿಂದ ವಿದೇಶಿ ವ್ಯಾಪಾರಕ್ಕೆ ಬೇಕಾಗುವಂತ ಬೇರೆ ಹಣವನ್ನ, ಫಾರ್ ಎಕ್ಸಾಂಪಲ್ ನಾವೆಲ್ಲರೂ ಅಮೆರಿಕಕ್ಕೆ ಹೋಗಿ ಅನ್ಕೊಡ್ರಿ, ಸದ್ಯ ಎಲ್ಲ ಅನ್ಕೋರಿ. ಸೊ ಹೋದಂತ ಸಂದರ್ಭದಲ್ಲಿ ನಮ್ಮ ರೂಪಾಯಿಯನ್ನ ಕೊಟ್ಟಿವಂದ್ರೆ ಅಲ್ಲಿ ನಡೆದಿಲ್ಲ. ನಾವೇನ್ ಮಾಡ್ಬೇಕು, ಅಲ್ಲಿ ನಾವು ಡಾಲರ್ ಅನ್ನ ಕೊಡಬೇಕು. ಈ ಡಾಲರ್ ಅನ್ನ ಕೊಡಬೇಕಪ್ಪ ಅಂದ್ರೆ ನಮ್ಮ ದೇಶದಿಂದ ನಾವೇನ್ ಮಾಡ್ಬೇಕಂದ್ರೆ ರಿಸರ್ವ್ ಬ್ಯಾಂಕಿನಿಂದ ಅಥವಾ ರಿಸರ್ವ್ ಬ್ಯಾಂಕಿನಿಂದ ಒದಗಿಸುವಂತಹ ಸಬ್ ಬ್ರಾಂಚ್ ಗಳಿಂದ ನಾವೇನ್ ಮಾಡಬಹುದು ಅಂದ್ರೆ ಹಣವನ್ನ ತೆಗೆದುಕೊಂಡು ಹೋದಾಗ ಮಾತ್ರ ನಾವು ಬೇರೆ ದೇಶದಲ್ಲಿ ವ್ಯಾಪಾರ ಮಾಡಲು ಸಾಧ್ಯ ಅಂತೇಳಿ ನಾವು ನೋಡ್ತೀವಿ. ಹಾಗಾಗಿ ವಿದೇಶಿ ಹಣವನ್ನ, ನಮ್ಮ ದೇಶದ ಹಣವನ್ನ ದೇಶೀಯ ವಿನಿಮಯ ಅಂತೇಳಿ ಕರಿತೀವಿ, ಬೇರೆ ದೇಶದ ಹಣವನ್ನ ವಿದೇಶಿ ವಿನಿಮಯ. ವೆರಿ ಕ್ಲಿಯರ್. ಇದನ್ನ ರಕ್ಷಿಸುವಂತ ಅಧಿಕಾರವನ್ನ ಯಾರು ಹೊಂದ್ಯಾರ ಅಂದ್ರ ರಿಸರ್ವ್ ಬ್ಯಾಂಕ್ ಹೊಂದ್ಯದ. ನೆಕ್ಸ್ಟ್ ಬ್ಯಾಂಕುಗಳ ಬ್ಯಾಂಕು ಅಂತೇಳಿ ಬರ್ತದೆ. ಬ್ಯಾಂಕುಗಳ ಬ್ಯಾಂಕು ಅಂದ್ರ ಎಲ್ಲಾ ಬ್ಯಾಂಕುಗಳಿಗೆ ಕಾಯಿದೆ ಮತ್ತು ಕಾನೂನು, ನೆಕ್ಸ್ಟ್ ಸಲಹೆ ಮತ್ತು ಸೂಚನೆಗಳನ್ನು ನೀಡುವ ಮೂಲಕ ಎಲ್ಲಾ ಬ್ಯಾಂಕುಗಳಿಗೆ ನಾಯಕನಾಗಿ, ಹೌದಾ, ಮಾರ್ಗದರ್ಶಕನನ್ನ ನೀಡುವುದರಲ್ಲಿ ಮಾರ್ಗದರ್ಶಕನಾಗಿ, ಕಲಿಸುವುದರಲ್ಲಿ ಶಿಕ್ಷಕನಾಗಿ, ಈ ರೀತಿಯಾಗಿ ಏನ್ ಮಾಡ್ತಂದ್ರ ರಿಸರ್ವ್ ಬ್ಯಾಂಕ್ ಏನ್ ಮಾಡ್ತಂದ್ರ ಎಲ್ಲಾ ಬ್ಯಾಂಕುಗಳಿಗೆ ನಾಯಕನಾಗಿ ಏನ್ ಮಾಡ್ತಂದ್ರ ತನ್ನಲ್ಲಿರುವಂತಹ ಎಲ್ಲಾ ವಿಚಾರಗಳನ್ನ ಮಾರ್ಗದರ್ಶನ ಮಾಡುತ್ತದ. ಭಾರತೀಯ ರಿಸರ್ವ್ ಬ್ಯಾಂಕು ಬ್ಯಾಂಕುಗಳ ಬ್ಯಾಂಕ್ ಆಗಿ ನಿರ್ವಹಿಸುತ್ತದೆ. ದೇಶದ ಎಲ್ಲಾ ಬ್ಯಾಂಕುಗಳಿಗೆ ಒಂದು ನಿರ್ದಿಷ್ಟ
ಹೌದಾ, ಒಂದು ನಿರ್ದಿಷ್ಟ ಭಾಗವಾಗಿ ಅಥವಾ ನಿರ್ದೇಶನ ಮಾಡುವುದರ ಮೂಲಕ ಏನ್ ಮಾಡ್ತಂದ್ರ ಸಲಹೆ ಮತ್ತು ಸೂಚನೆಗಳನ್ನು ನೀಡಿ ಮಾರ್ಗದರ್ಶಕನಾಗಿ ಕೆಲಸ ಮಾಡ್ತದ. ಕಾಯ್ದೆ ಕಾನೂನುಗಳನ್ನು ರೂಪಿಸಿ ಬ್ಯಾಂಕು ಎಂದು ಏನ್ ಮಾಡ್ತದಂದ್ರ ಸಹಾಯ ಮಾಡುವಂತ ಕೆಲಸ RBI ಮಾಡುವುದರಿಂದ ಅದನ್ನ ನಾವು ಬ್ಯಾಂಕುಗಳ ಬ್ಯಾಂಕು ಅಂತೇಳಿ ಕರಿತೀವಿ. ಕೊನೆಯಲ್ಲಿ ಏನಂತೇಳಿ ಕಂಡಾಗ ಅಂತಿಮ ಋಣದಾತ. ಬ್ಯಾಂಕುಗಳು ದಿವಾಳಿಯ ಸಂದರ್ಭದಲ್ಲಿ, ಬ್ಯಾಂಕುಗಳು ದಿವಾಳಿ ಆದ್ರೆ ಯಾರು ಮಾತಾಡಿಸೋಲ್ಲ ಅಂತ ಸಮಯದಾಗ ಏನ್ ಮಾಡ್ತಂದ್ರ RBI ನೀನ್ ಗಾಬರಿ ಆಗ್ಬೇಡಪ್ಪ ನಾನು ಅದೇನಿ ಅಂತೇಳಿ ಏನ್ ಮಾಡ್ತಂದ್ರ RBI ಅಂತಿಮವಾಗಿ ಏನ್ ಮಾಡ್ತಂದ್ರ ಹಣವನ್ನ ಕೊಡ್ತದ. ಹಂಗಾಗಿ ಅಂತಿಮ ಋಣದಾತ ಅಂತೇಳಿ ಕೂಡ ನಾವು ಇದನ್ನ ಕರಿತೀವಿ. ವಾಣಿಜ್ಯ ಬ್ಯಾಂಕುಗಳು ದಿವಾಳಿಯ ಸಂದರ್ಭದಲ್ಲಿ ಕೇಂದ್ರ ಬ್ಯಾಂಕು ಅಂತಿಮ ನಿಧಿಯನ್ನು ಒದಗಿಸುತ್ತದೆ. ಬ್ಯಾಂಕುಗಳ ಮೂಲಕ ಅಂತಿಮ ಋಣದಾತನಾಗಿ ಕೆಲಸ ಮಾಡುತ್ತದೆ. ಇದರಿಂದ ಬ್ಯಾಂಕುಗಳ ಲಾಭದ ಪ್ರಮಾಣ ಹೆಚ್ಚಿಸಲು ಸಹಾಯವಾಗುತ್ತದೆ. ಅಂದ್ರೆ ನೀವು ಬ್ಯಾಂಕ್ ಅನ್ಕೊಳ್ರಿ, ನಾ RBI ಅನ್ಕೋತೀನಿ. ಸೊ ನೀವು ದಿವಾಳಿಯ ಸಂದರ್ಭದಲ್ಲಿ ನಿಮ್ಗೆ ಯಾರು ರೊಕ್ಕ ಕೊಡೋದಿಲ್ಲ ಅಂತ ಟೈಮ್ದಾಗ ಏನ್ ಮಾಡ್ತದೆ, ನಿಮ್ಮ ಹಣವನ್ನ RBI ಕೊಡುತ್ತದೆ. ಇದನ್ನ ಏನಂತೇಳಿ ಕರಿತೀವಿ ಅಂದ್ರ ಅಂತಿಮ ಋಣದಾತ ಅಂತೇಳಿ ಕರಿತೀವಿ. ಈ ಎಲ್ಲಾ ಪಾಯಿಂಟ್ ಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ 6 ಅಂಕಗಳು ಬರ್ತವೆ. ಇದನ್ನ 6 ಅಂಕಕ್ಕೆ ಏನ್ ಮಾಡ್ತಾರೆ ಅಂದ್ರ ಫಿಕ್ಸ್ ಕೇಳ್ತಾರೆ. ಕೊನೆಯಲ್ಲಿ ನಾನು ಇನ್ನೊಂದು ಬಾರಿ ಹೇಳ್ತೀನಿ, ನಿಮಗೆ CET ಪರ್ಪಸ್ ಇನ್ನೂ ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಬೇಕಂತ ಹೇಳಿದಾಗ ನಾ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ. ಆ ವಿಡಿಯೋವನ್ನು ಕೂಡ ನೀವೇನ್ ಮಾಡಬಹುದು ಅಂದ್ರ ನೋಡಬಹುದು ಅಂತೇಳಿ ಹೇಳ್ತಾ ಭಾರತೀಯ ಕೇಂದ್ರ ಬ್ಯಾಂಕಿನ ವಿಡಿಯೋ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.